ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಪೂರ್ಣಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 20ನೇ ಶ್ಲೋಕದಿಂದ 23ನೇ ಶ್ಲೋಕದವರೆಗೂ ಅಂದರೆ 4 ಶ್ಲೋಕಗಳ ಮನನವನ್ನು ಮಾಡೋಣ. ಇದುವರೆಗೂ ಪಠಣವನ್ನು ನಾವು ಮಾಡಿದ್ವಿ, ಅದು ಕಲ್ತ್ಕೊಂಡಿದ್ವಿ. ಈಗ ಮನನ ಕಾರ್ಯವನ್ನು ಪ್ರಾರಂಭಿಸೋಣ. ಇದರ ಮೇಲೆ ಒಂದು ಹಲವಾರು ಪ್ರಶ್ನೆಗಳು, ಹೆಚ್ಚಿಗೆ ಏನಿಲ್ಲ ಪ್ರಶ್ನೆಗಳು, ಆದರೆ ಇದು ಹೇಗೆ ಈ 4 ಶ್ಲೋಕಗಳಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದರ ಒಂದು ಚಿಂತನೆಯನ್ನು ಮಾಡೋಣ. ಮೊದಲಿಗೆ ಸಾವಿತ್ರಿಜಿಯವರು ಹೇಳ್ತೀರಾ ನೋಡಿ, 20, 21ನೇ 2 ಶ್ಲೋಕಗಳನ್ನು ಸೇರಿಸಿ ನಾವು ಯುದ್ಧ ಸನ್ನದ್ಧನಾದ ಧನುರ್ಧಾರಿ ಕಪಿಧ್ವಜವುಳ್ಳ ಅರ್ಜುನ ಧೃತರಾಷ್ಟ್ರನ ಪುತ್ರರನ್ನು ನೋಡಿ ಸಾರಥಿಯಾದ ಶ್ರೀಕೃಷ್ಣನನ್ನು 2 ಸೈನ್ಯಗಳ ಮಧ್ಯೆ ತನ್ನ ರಥವನ್ನು ನಿಲ್ಲಿಸು ಎನ್ನುತ್ತಾನೆ. ಇಲ್ಲಿ ಧನುರ್ಧಾರಿ ಅರ್ಜುನ, ಕಪಿಧ್ವಜ ಮತ್ತು ಶ್ರೀಕೃಷ್ಣನಿಗೆ ಕೊಟ್ಟ ಆದೇಶದಲ್ಲಿ ಅದರ ಮೇಲೆ ಒಳನೋಟ, ಇವುಗಳ ಚಿಂತನೆಯನ್ನು ನಾವು ಮಾಡಬೇಕು. ಈಗ ಇವನು ಏನು ಹೇಳ್ತಾನೆ, ಅವಾಗ ಧನುರ್ಧಾರಿಯಾದ ಅರ್ಜುನನ ಒಂದು ಮನಸ್ಥಿತಿ ಹೇಗಿತ್ತು ಅನ್ನೋದ್ರ ಮೇಲೆ ನೀವು ಒಂದು ಚಿಂತನೆಯನ್ನು ಹೇಳ್ತೀರಾ? ಅದರ ಶ್ಲೋಕವನ್ನು ತೋರಿಸ್ಬಿಡ್ತೀನಿ, ಶ್ಲೋಕ ನೋಡ್ಬಿಟ್ಟು ಹೇಳೋರಂತೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ. ಸಾವಿತ್ರಿಜಿ ಇದ್ದೀರಾ ಅಲ್ವಾ? ಆ ಸಮಯದಲ್ಲಿ ತನ್ನ ರಥದ ಧ್ವಜದ ಮೇಲೆ ಹನುಮಂತನ ಚಿಹ್ನೆಯನ್ನು ಹೊಂದಿದ್ದ ಪಾಂಡುವಿನ ಮಗ ಅರ್ಜುನನು ತನ್ನ ಧನಸ್ಸನ್ನು ತೆಗೆದುಕೊಂಡನು. ಇದು ಇದರ ಅರ್ಥ. ಇದು ತೆಗೆದುಕೊಂಡ್ರಲ್ಲಿ ನಾವು ಇದು ಭಗವದ್ಗೀತೆ ಪೂರ್ತಿಯಾಗಿ ಮನಸ್ಸಿನ ಮೇಲೆ ಇದು ಮನೋವಿಜ್ಞಾನ ಅಂತಲೇ ನಾವು ತೆಗೆದುಕೊಂಡಿರುವಂತಹದ್ದು. ಹಾಗೆ ಒಂದೊಂದು ಹಂತದಲ್ಲಿ ಮಾನಸಿಕ ಹಂತ ಹೇಗೆ ಮುಂದುವರಿತಾ ಹೋಗ್ತಾ ಇದೆ. ಮೊದಲು ಧೃತರಾಷ್ಟ್ರನ ಒಂದು ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ನೋಡಿದ್ವಿ. ಈಗ ನಾವು ಅರ್ಜುನನ ಮನಸ್ಥಿತಿಯನ್ನು ನಾವು ನೋಡ್ತಾ ಇದ್ವಿ. ದುರ್ಯೋಧನಂದು ಆಯಿತು, ದುರ್ಯೋಧನಂದು ಸುಮಾರು ನಾವು ಚಿಂತನೆಯನ್ನು ಮಾಡಿದ್ವಿ. ಮೊದಲಿಗೆ ಧೃತರಾಷ್ಟ್ರನದ್ದು ಮೊದಲು ಒಂದು ಶ್ಲೋಕ ಅಷ್ಟಕ್ಕೆ ಮುಗೀತು. ಆಮೇಲೆ ದುರ್ಯೋಧನಂದು ಪೂರ್ತಿಯಾಗಿ ಆಯಿತು. ಆಮೇಲೆ ಅವೆಲ್ಲ ಎಲ್ಲರೂ ಶಂಖಗಳನ್ನು ಊದ್ತಾರೆ, 2 ಉಭಯ ಸೈನ್ಯಗಳಲ್ಲಿ. ಈಗ 2 ಪಕ್ಷಗಳು ಎದುರು ಬದುರು ನಿಂತ್ಕೊಂಡಿವೆ. ಇವಾಗ ಹೇಳ್ತಾ ಇದ್ದಾನೆ ಅರ್ಜುನ ಏನಂತ, ಅವನ ಇದು ಮನಸ್ಥಿತಿ ಹೇಗಿತ್ತು ಅನ್ನೋದು ಇಲ್ಲಿ ಚಿಂತನೆ. ಅವನು ಸಜ್ಜಾಗ್ತಾ ಇದ್ದಾನೆ. ಸಾವಿತ್ರಿ ಅವರು ಮಾತಾಡ್ತಾ ಇಲ್ಲ. ಲಕ್ಷ್ಮೀಜಿ ನೀವು ಹೇಳಿ. ಹಾ ಅಮ್ಮ. ಇಲ್ಲೇ ಯುದ್ಧ ಯುದ್ಧ ಸನ್ನದ್ಧನಾದ ಧನುರ್ಧಾರಿ ಅಂತ ಹೇಳ್ಕೊಟ್ಟಾರ್ರಿ. ಅಂದ್ರ ಧನುರ್ಧಾರಿ ಅಂದ್ರ ಅರ್ಜುನ ಅಷ್ಟು ಪಳಗಿದ್ದಾರಿ ಯುದ್ಧದ, ಅಂದ್ರ ಬಿಲ್ಲು ಬಾಣದ ಇದ್ರೊಳಗ ನಾವು ಕೇಳೇವಿ. ಅಂದ್ರ ಕಣ್ ಮುಚ್ಕೊಂಡು ಬಾಣ ಹೊಡೆದ್ರುನು ಯಾರಿಗೆ ಎಲ್ಲಿ ಮುಟ್ಬೇಕ ಅಲ್ಲಿ ಕರೆಕ್ಟ್ ಆಗಿ ಮುಟ್ತಿತ್ತು ಅಂತ ಹೇಳಿ ನಾವು ಎಷ್ಟೊಂದು ಕಥೆಯೊಳಗ ಅರ್ಜುನನ್ ಬಗ್ಗೆ ಕೇಳೇವ್ರಿ. ಅಂತ ಅರ್ಜುನ ಅಂತ ನಾನ್ ಎಂತ ಯುದ್ಧ ಕೊಟ್ರುನು ಗೆದ್ದು ಬರ್ತೇನಿ ಅಂತ ಹೇಳಿ ಇದ್ದಿದ್ದ ಅರ್ಜುನ ಸ್ವಲ್ಪ ತಂದ ಕುಟುಂಬ, ತನ್ ಬಳಗ, ತನ್ ಒಡ ಹುಟ್ಟಿದವರು ಅನ್ನತ್ಲೆನ
ಸ್ವಲ್ಪ ಯುದ್ಧ ಇನ್ ಮಾಡಾಕ ಹಿಂದ್ ಇನ್ನು ಮಾಡ್ತಾನ್ರಿ. ಅಲ್ಲಿವರೆಗೂ ಬಂದಿಲ್ಲ, ಇನ್ನು ಕುಟುಂಬ ನೋಡಿಲ್ಲ. ನೀನು ಅವನು ಹೌದ್ರಿ. ರೆಡಿಯಾಗಿ ಹೋಗ್ತಾ ಇದ್ದಾನೆ ಇಲ್ಲಿ, ಇನ್ನು ಅದರಿ. ಕುಟುಂಬ ನೋಡಕ್ ಹೋಗಿಲ್ಲ. ನೋಡಿದ್ಮೇಲೆ ಆ ಅದು ಪರಿಸ್ಥಿತಿ ಬೇರೆ. ಅದು ಆ ಅಂದ್ರ ಅವಂದು ಯುದ್ಧದ್ದು ಧ್ವಜದ ಮೇಲೆ ಕಪಿ ಆ ಹನುಮಂತಂದು ಚಿತ್ರ ಇರ್ತತಿ ಅಂತ ಹೇಳಿ ಕೊಟ್ಟಾರ್ರಿ ಇದ್ರೊಳಗ. ಹ್ಮ್. ಅವರು ಸಾರಥಿ ಶ್ರೀಕೃಷ್ಣನಿಗೆ ಹೇಳ್ತಾರ, ನಾವ್ ಎಲ್ಲದ್ರೊಳಗು ಕೇಳೇವಿ ಎಲ್ ಕೃಷ್ಣ ಇರ್ತಾನೋ ಅಲ್ಲಿ ಜಯ ಇರ್ತತಿ ಅಂತಂದ್ ಹೇಳಿ ಕೇಳೇವ್ರಿ. ಹ್ಮ್. ಅಂತದು ಹ್ಮ್. ಸಾರಥಿ ಶ್ರೀಕೃಷ್ಣನಿಗೆ ಎರಡು ಸೈನ್ಯದ ಮಧ್ಯೆ ಹೋಗಿ ರಥ ತಗೊಂಡ್ ಹ್ಮ್. ನಿಂದ್ರಸು ಅಂತಂದ್ ಹೇಳಿ ಆ ಅದೇ ಅರ್ಜುನ ಶ್ರೀಕೃಷ್ಣನಿಗೆ ಬೇಡ್ಕೊಂತಾನ ಅಂತಂದ್ ಹೇಳಿ ಹಂಗ ಆರ್ಡರ್ ಕೊಟ್ಟಾರ ಅಂತಂದ್ ಹೇಳಿ ಹಂಗ ಅನಸ್ತು ಅಮ್ಮ. ಅಂದ್ರ ಯಾರ್ಯಾರು ಹಾ. ಯುದ್ಧದೊಳಗ ಅದ ನೋಡ್ಬೇಕು ಅಂತಂದ್ ಹೇಳಿ ಅವಂದು ಆಸೆ ಇತ್ತು ಅಂತಂದ್ ಹೇಳಿ ಹಂಗ ಅನಸ್ತು ಅಮ್ಮ ನನ್. ಹ್ಮ್. ನಾವು ಧನ್ಯವಾದ ರೀ. 21ನೇ ಶ್ಲೋಕವನ್ನು ನೋಡ್ಬಿಡೋಣ, ಆವಾಗ ಪೂರ್ತಿ ಚಿತ್ರಣ ಗೊತ್ತಾಗುತ್ತೆ. 21 ಅಲ್ಲಿ ಅರ್ಜುನ ಹೇಳ್ತಾನೆ, ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯಾಮಿ ಅಚ್ಯುತ. ನೀನು ಇನ್ನು ರಥ ತಗೊಂಡು ಹೋಗಿ ಅಲ್ಲಿ ನಿಲ್ಸು ಅಂತಂದ್ಬಿಟ್ಟು ಆರ್ಡರ್ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣನಿಗೆ ಈ ಕೆಳಗಿನ ಮಾತುಗಳನ್ನು ಹೇಳಿದನು. ಓ ಅಚ್ಯುತ, ದಯವಿಟ್ಟು ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯಕ್ಕೆ ತೆಗೆದುಕೊಂಡು ಹೋಗು ಅಂತ ಹೇಳ್ತಾ ಇದ್ದಾನೆ. ಏನು ಸಾಮಾನ್ಯ ಇವನು ರಥವನ್ನು ನಡೆಸುವಂತಹ ಸಾರಥಿ ಕೃಷ್ಣ ಅಂತಂದ್ಬಿಟ್ಟು ಅವನು ಮರ್ತೋಗ್ಬಿಟ್ಟಿದ್ದಾನೆ ಪರಮಾತ್ಮ ಅನ್ನೋದನ್ನು. ಇನ್ನೇನಾದರೂ ಹೇಳ್ತೀರಾ ಇದ್ರ ಬಗ್ಗೆ ಲಕ್ಷ್ಮೀಜಿ? ಇಲ್ಲ ಅಮ್ಮ, ಇಷ್ಟ ಅಮ್ಮ, ಗೊತ್ತಾಗಿತ್ತು. ಓಕೆ ಓಕೆ. ಥ್ಯಾಂಕ್ ಯು ಅಮ್ಮ. ಧನ್ಯವಾದಗಳು. ಸಾವಿತ್ರಿಜಿ ಇವಾಗ ಕಾಣಿಸ್ತಾ ಇದ್ದೀರಾ? ಇವಾಗ ಅದಕ್ಕ ಇದೆಯಮ್ಮ, ಇಲ್ಲಿ ಕಟ್ ಕರೆಂಟ್ ಆಯ್ತಾ? ಇಲ್ಲ. ಹ್ಮ್ ಹ್ಮ್. ಕರೆಂಟೇ ಇಲ್ಲ, ಕತ್ಲಲ್ಲಿದ್ದೀನಿ ನೋಡಿ. ಕಾಣಿಸ್ತಾ ಇದೆಯಾ? ಹ್ಮ್. ಹೇಳಿ, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಇವಾಗ 20ನೇ ಶ್ಲೋಕ 21ನೇ ಶ್ಲೋಕದ ಮೇಲೆ ನಾವು ಮನನ ಮಾಡ್ತಾ ಇದೀವಿ. ಹ್ಮ್ ಲಕ್ಷ್ಮೀಜಿ ಅವರ ಚಿಂತನೆಯನ್ನ ಮಂಡನೆ ಮಾಡಿದ್ರು, ಏನು ಅಂತಂದ್ಬಿಟ್ಟು. ಹಾಗೆ ನಿಮಗೂ ಈ ಶ್ಲೋಕಗಳಲ್ಲಿ ಏನು ಕಾಣಿಸ್ತು? ಆಮ್, ಅರ್ಜುನನ ಮನಸ್ಸಿನ ಸ್ಥಿತಿ ಹೇಗೆ ಇತ್ತು ಆವಾಗ ಅನ್ನೋದು ನಿಮ್ಗೆ ಹೇಗೆ ಕಂಡು ಬರ್ತಾ ಇದೆ? ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಕಂಡು ಬರುತ್ತೆ ಅಲ್ವಾ? ಅದೆಲ್ಲ ಇದು ವಿವರಿಸಿದಾರಲ್ವಾ, ಈ ಕಪಿಧ್ವಜದ್ದು ಅದು ಬಾವುಟದ ಅದೆಲ್ಲ ಮೇಲೆ ಹೇಳಿದ್ರು, ಹ. ಹೇಳಿದ್ರು. ಇದು ಮನೋವಿಜ್ಞಾನ ಆ, ಹಾಗಾಗಿ ಅದೇ. ಒಂದೊಂದು ಹಂತದಲ್ಲಿ ಒಂದೊಂದು ಸಂದರ್ಭದಲ್ಲಿ ಮನುಷ್ಯನ ಹ್ಮ್. ಇದು ಮನಸ್ಸು ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗೆ ಇವನು ಮೊದಲು ಯುದ್ಧ ಮಾಡಬೇಕು ಅಂತ ಬಂದಿದ್ದಾನೆ, ಇವಾಗ ನಾನು ಹೋರಾಡಬೇಕಲ್ವಾ, ಅದಕ್ಕೋಸ್ಕರ ಅವನು ಹಂಗೆ. ಹೇಳ್ತಾ ಹೋರಾಡಬೇಕಾಗಿರತ್ತೆ ಇದ್ದಾನೆ. ಅದು. ನಾನು ಶ್ರೀಕೃಷ್ಣಂಗೆ ಹೇಳ್ತಾ ಇದ್ದಾನೆ, ಹ್ಮ್ ನೀನು ನನ್ನ ರಥ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಎರಡು ಸೈನ್ಯಗಳ ಮಧ್ಯೆ ನೀನು ನಿಲ್ಸು ಅಂತ ಹೇಳ್ತಾ ಇದ್ದಾನೆ. ಅವಾಗ ಯಾಕೆಂತಂದ್ರೆ ಅವನ ನಾನು ಮನಸ್ಥಿತಿ ಏನೇನು ಇತ್ತು ಅಂತಂದ್ಬಿಟ್ಟು ನಾವು ಅದೇ ಅರ್ಥ ಮಾಡ್ಕೊಳ್ಬಹುದು. ಅದೇ ಧೃತರಾಷ್ಟ್ರನ ದುರ್ಬುದ್ಧಿಯುಳ್ಳ ಅಂತಕ್ಕಂತ ಅಂತವರ ಮಗ ದುರ್ಯೋಧನ. ಇವರು ನನ್ನ ಜೊತೆ ಹೋರಾಡೋರು ಇವರು ಯಾರ್ಯಾರು ಹೇಗಾಗಿದ್ದಾರೆ ಅಂತ ಒಂದು ಆ ಅದು ಒಂದು ನೋಟ ನೋಡ್ಬೇಕಾಗಿರತ್ತೆ. ಹಾಗಾಗಿ ಅರ್ಜುನ ಹೇಳ್ತಾನೆ, ಹ್ಮ್. ಅವ್ರನ್ನೆಲ್ಲ ನಾನು ಎಷ್ಟೊತ್ತು ಆಗತ್ತೋ ಅಷ್ಟೊತ್ತು ನಾನು ನಿಂತು ಅವ್ರನ್ನೆಲ್ಲ ನೋಡ್ಬೇಕು, ಯಾರ್ಯಾರಲ್ಲಿ ಯಾವ ತರ ನನ್ ಮೇಲೆ ನಮ್ ಕಡೆ ಯುದ್ಧಕ್ ಬರೋರ್ಗೆ ಏನು ಸಾಹಸ ಇದೆ, ಅವರು ಅಂತ ದುರ್ಬುದ್ಧಿಯುಳ್ಳ ಧೃತರಾಷ್ಟ್ರನ ಮಗ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಧನುರ್ಧಾರಿಯಾದ ಅರ್ಜುನ ಅಂತಂದ್ರೆ ಅರ್ಜುನನ್ಗೆ ತುಂಬಾ ಹೆಸರುಗಳಿರತ್ತಲ್ವಾ, ಎಲ್ಲ ಪಡ್ಕೊಂಡಿರ್ತಾನಲ್ವಾ ಅರ್ಜುನ. ಹ್ಮ್. ಅರ್ಜುನನಿಗೆ ಅರ್ಜುನ ಯಾಕಿತ್ತು, ಕಪಿಧ್ವಜ ಅಂತ ಯಾಕೆ ಬಂತು, ಧನುರ್ಧಾರಿ ಅಂತ, ಅದೆಲ್ಲಾನು ಹಿಂದಿನ ಶ್ಲೋಕದಲ್ಲೇ ಎಲ್ಲ ಹೇಳಿದ್ದಾರೆ. ಹಾಗಾಗಿ ಒಂದ್ಸಲಿ ನೋಡ್ತಾನೆ, 18 ಅಕ್ಷೋಹಿಣಿಯುಳ್ಳ ಸೈನ್ಯ ಅಲ್ವಾ ಅಂತ. ಈ 18ಕ್ಕೆ ಯಾವ ತರ ಇದೆ ಅಂತ ನೀವು ಮೊದ್ಲೇ ತಿಳಿಸಿದೀರಾ. 18ರ ಮಹತ್ವ ಯಾವ ತರ ಇರುತ್ತೆ, 18 ಅಧ್ಯಾಯಗಳು, 18 ಅಕ್ಷೋಹಿಣಿ, ಈ ತರ ನೀವೆಲ್ಲ ಹೇಳ್ಕೊಂಡ್ ಬಂದಿದ್ದೀರಾ ಹಿಂದೆನೆ. ಹಾಗಾಗಿ ಒಂದು ಸಲ ಏನು ನೋಡೋದು ಅಂತಂದ್ರುನು
ಆ ಎಲ್ಲ ಯಾರ್ಯಾರು ಯಾವ್ಯಾವ ತರ ಆ, ಆ, ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಅಂತ ನೋಡ್ತಾನೆ ಅರ್ಜುನ. ಅವಾಗ ಅನ್ಸತ್ತೆ ಅವ್ರಿಗೆ ನನ್ನವರೇ ಇವರೆಲ್ಲ ಅನ್ನೋ ಆ ಒಂದು ನೋಡ್ತಾ ನೋಡ್ತಾ ಆವಾಗ ಅವನಿಗೆ ವ್ಯಾಮೋಹ ಆಗತ್ತೆ, ಹ್ಮ್. ಮಮಕಾರ ಬರತ್ತಲ್ವಾ ನನ್ನವರು ಅನ್ನೋದು. ಆಗ ಇನ್ನು ಅವನು ನೋಡಿಲ್ಲ, ನೋಡಕ್ ಹೋಗಿಲ್ಲ ಇನ್ನು. ತಗೊಂಡೋಗಿ ನಿಲ್ಸು ಅಂತ ಹೇಳಿದಾನೆ ಅಷ್ಟೇ. ಆ ಎರಡು ಸೈನ್ಯಗಳ ಮಧ್ಯೆ ನಿಲ್ಲಿಸು ಅಂತ. ವೈ ನಾಟ್ ನೀವು ಅಂತಂದ್ರೆ ಮೋಸ್ಟ್ಲಿ ಅದೇ ಧೃತರಾಷ್ಟ್ರನ ಅಂತ ಒಂದು ದುರ್ಬುದ್ಧಿ ಇರ್ತಕ್ಕಂತ ಮಗನ್ಗೆ ಯಾವ ತರ ಇದೆ ಅನ್ನೋದನ್ನ ನೋಡ್ತಾ ಇದ್ದಾನೆ ಅರ್ಜುನ ಅನ್ಸತ್ತೆ. ಕಪಿಧ್ವಜ ಅನ್ನುವ ಹೆಸರುಳ್ಳತಕ್ಕಂತ ಅರ್ಜುನ, ಧನುರ್ಧಾರಿ ಆಗಿರ್ತಕ್ಕಂತ ಅಲ್ಲ, ಅರ್ಜುನ. ಇವಾಗ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ ಅರ್ಜುನನ ಮನಸ್ಥಿತಿ ಹೇಗಿತ್ತು ಬೇರೆಯವ್ರದ್ದು ಯಾರ್ದು ಅಲ್ಲ ಇವಾಗ ನೋಡ್ತಾ ಇರೋದು ನಾವು. ಹ ಇಷ್ಟ್ರವರೆಗೂ ದುರ್ಯೋಧನಂದು ನೋಡಿದ್ದಾಯ್ತು ಅಲ್ವಾ? ಹಾ ದುರ್ಯೋಧನನ ಮನಸ್ಥಿತಿ ಹೇಗಿತ್ತು ಅನ್ನೋದು ನೋಡಿದ್ದಾಯ್ತು. ಆಮೇಲೆ ಉಭಯ ಸೈನ್ಯಗಳ ಅಲ್ಲಿ ನಾವು ಶಂಖನಾದವನ್ನ ಮೊಳಗೋದನ್ನ ಅದನ್ನು ನೋಡಿದ್ದಾಯ್ತು. ಈಗ ಅರ್ಜುನ ಎಂಟ್ರಿ ಆಗಿರೋದು ಇವಾಗ. ಇವಾಗ ಅರ್ಜುನನ ಮನಸ್ಥಿತಿ ಇವಾಗ ಹೇಗಿದೆ ಯುದ್ಧಕ್ಕೆ ಬಂದಾಗ, ಈ ಒಂದು ಎರಡು ನಾಲ್ಕು ಶ್ಲೋಕಗಳಲ್ಲಿ ಹೇಗಾಯಿತು, ಹೇಗೆ ಕಾಣಿಸ್ತು ಆ, ಅಂತಂದ್ಬಿಟ್ಟು ನಾವು ನೋಡ್ತಾ ಇದ್ದೀವಿ ಅಷ್ಟೇನೆ. ಹ್ಮ್ ಇನ್ನು ಅವ್ನು ನೋಡಿ ಅವನ ಮನಸ್ಸು ಪರಿವರ್ತನೆ ಆಗೋದೆಲ್ಲ ಮುಂದಕ್ಕೆ, ಅದನ್ನ ಮುಂದೆ ನಾವು ವಿಚಾರ ಮಾಡೋಣ. ಹ್ಮ್ ಇವಾಗ ಹೀಗೆ ತಗೊಂಡು ಹೋಗು, ನಿಲ್ಸು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಹ್ಮ್ ನಿಮ್ಗೆ ಏನ್ ಅನ್ಸ್ತಾ ಇದೆ ಹಾಗಂತ ಹೇಳ್ತಾ ಇದ್ದಾನಲ್ಲ ಅವನು, ಅದೇ ನನ್ಗೆ ಅಷ್ಟೇ ಶ್ರೀಕೃಷ್ಣ ಯಾರು ಅನಿಸಿದ್ದು ಮಾಡ್ತಾ ಇದ್ದಾನಲ್ಲ ಅಂತ. ನೋಡಿ. ಹ್ಮ್ ವೀಣಾಜಿ ನಿಮ್ಗೆ ಏನಂತ ಅನಿಸ್ತಾ ಇದೆ? ಇವಾಗ ಇವರಿಬ್ರು ತಮ್ಮ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರು. ವೀಣಾಜಿ ನೀವು ಹೇಳಿ. ಇದಿರಲ್ಲ ವೀಣಾಜಿ. ಅವ್ರು ಆಮೇಲೆ ಬರ್ತಾರೇನೋ ನೋಡೋಣ. ವಸಂತಾಜಿ ನೀವು ಹೇಳಿ. ಹಲೋ, ಹಾ, ಅದು ಹೇಳಿ ನಿಮ್ಗೆ ಕೃಷ್ಣನ್ನ ಏನ್ ಅನ್ಸ್ತಾ ಇದೆ? ಹಲೋ ಹೇಳಿ ಅಮ್ಮ. ಹೇಳಿ ಹೇಳಿ. ಆ, ಕೃಷ್ಣ ಕೃಷ್ಣನ ತಗೊಂಬಂದು ನಿಲ್ಸಿದ್ದು ಅಂದ್ರೆ ಮಧ್ಯದೊಳಗ್ ನಿಲ್ಸು ಅಂತ, ಯುದ್ಧಗಳು ಬೇಡ, ರಕ್ತಪಾತ ಆಗುತ್ತೆ ಅನ್ಬಿಟ್ಟಿದೆ, ಯುದ್ಧ ಬೇಡ ಅಂತ, ಕೃಷ್ಣ ಇದ್ರೆ ಬೇಡ ಅಂತ ಇದ್ ಮಾಡ್ಬೋದು ಅಂತ ನನ್ನ ಅನಿಸ್ತಾ ಇದೆ. ಆ, ಅದನ್ನೇನು ಚಿತ್ರಣ ಇಲ್ಲಿ ತಗೊಂಬಂದಿಲ್ಲ. ಹ್ಮ್. ಆಮ್, ಅದೇ ನೋಡೋಣ, ವಿಚಾರ ಮಾಡೋಣ ಬಿಡಿ. ಹ್ಮ್. ರಜನಿಜಿ ನಿಮ್ಗೇನು ಅನ್ನಿಸ್ತಾ ಇದೆ? ಇಲ್ಲಿ ಇವೆರಡು ಶ್ಲೋಕಗಳಲ್ಲಿ ನಾವು ನೋಡ್ಕೊಂಡ್ ಬಂದಿವಿ ಅಲ್ವಾ, ಆ ಶ್ಲೋಕಗಳನ್ನು ಸಹ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನೇ ಹೇಳಿ, ವಿಚಾರ ಮಾಡೋಣ. ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿಲ್ಲ, ಇರ್ಲಿ ಬಿಡಿ, ವಿಚಾರ ಮಾಡೋಣ. ಇವಾಗ 22, 23 ಶ್ಲೋಕಗಳನ್ನ ನೋಡ್ಕೊಂಡ್ ಬರೋಣ. ನಾನು ಒಂಚೂರ್ ಇದ್ರದ್ದು ಹೇಳ, 20, 21 ಒಂಚೂರ್ ಹೇಳ. ಹೇಳಿ. ನಾನು ಇದನ್ನ ಕೇಳೋಣ ಅನ್ಕೊಂಡಿದ್ದೆ, ಹೇಳಿ. ಇದು ಫಸ್ಟ್ ಅರ್ಜುನ ಅಕ್ಕ ಪಾಂಡವ್ರ ಇದ್ರಲ್ಲಿ ಇರ್ತಾನಲ್ಲ, ಆವಾಗ ಅಲ್ಲೆಲ್ಲ ಧರ್ಮ ಇರುತ್ತೆ. ಧರ್ಮ ಇದ್ದಾಗ ಹ್ಮ್ ಅವನು ಹೋರಾಡ್ಬೇಕು ಅಂತ ಇರ್ತಾನೆ. ಆವಾಗ ಅವನಿಗೆ ಒಂದ್ಸಲಿ ಆ ಸೈನ್ಯದಿಂದ ಮಧ್ಯಕ್ ಬಂದಾಗ ಆ ಕಡೆ ಧರ್ಮನೂ ಇಲ್ಲ ಅಧರ್ಮನೂ ಇಲ್ಲ, ಮಧ್ಯಕ್ ನಿಂತ್ಬಿಟ್ಟಿರ್ತಾನೆ. ಆವಾಗ ಅವನ್ಗೆ ಅನ್ಸತ್ತೆ, ನಾನು ಮಾಡ್ತಿರೋದ್ ಸರಿನಾ, ಅವ್ರನ್ನೆಲ್ಲ ಕೊಲ್ತಿದ್ದೀನಲ್ಲ ಸರಿನಾ, ಅದೆರಡರ ಮಧ್ಯ ಇರ್ತಾನಲ್ಲ, ಅವಾಗ ಅಧರ್ಮನೂ ಇಲ್ಲ ಧರ್ಮನೂ ಇಲ್ಲ, ಮಧ್ಯದಲ್ಲಿ ನಿಂತಿರ್ತಾನೆ. ಹಾಗನ್ನಿಸ್ತು. ಇನ್ನು ಅವ್ರನ್ನ ನೋಡಿಲ್ಲ, ಅವರ ನೋಡಿಲ್ಲ. ಬಂಧು ಬಾಂಧವರನ್ನ ನೋಡಿಲ್ಲ. ನೋಡಕ್ಕಿನ್ನು ಅದೇ ನೋಡ್ತೀನಿ ನಾನು, ಯಾರ್ಯಾರು ಇದ್ದಾರೆ ಹಾ ದುರ್ಯೋಧನಗೆ ಹಿತವಾಗಿ ಹಿತವನ್ನ ಬಯಸುವಂತವ್ರು ಯಾರ್ಯಾರಿದ್ದಾರೆ,
ವಿರುದ್ಧ ಕಾದಾಡೋದಕ್ಕೆ ಯಾರ್ಯಾರಿದ್ದಾರೆ, ನಾನು ನೋಡ್ತೀನಿ, ನೋಡ್ಬೇಕು, ತಗೊಂಡೋಗಿ ನಿಲ್ಸು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅದೇ ಧರ್ಮ ಅಧರ್ಮ ಮಧ್ಯದಲ್ಲಿ ಇರ್ತಾನೆ, ಆ ಮಧ್ಯದಲ್ಲಿ ಹ್ಮ್ ಬಂದ್ಬಿಡ್ತಾನಲ್ಲ. ಈ ಕಡೆ ಹ್ಮ್ ಕೌರವರು ಅಧರ್ಮದಲ್ಲಿ ಇರ್ತಾರೆ, ಪಾಂಡವರು ಧರ್ಮದಲ್ಲಿ ಇರ್ತಾರೆ. ಅದೆರಡರ ಹಾ ಮಧ್ಯದಲ್ಲಿ ಬರ್ತಾನಲ್ಲ, ಆವಾಗ ಅವನ್ಗೆ ಹ್ಮ್ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಆ ಇದ್ರಲ್ಲಿ ಇರ್ತಾನೆ. ಹಲೋ ಅಮ್ಮ. ಆಯ್ತು. ಪ್ರಿಯಾಂಕಜಿ, ಮುಂದಿನ ಇದು ಪ್ರಶ್ನೆ ತಗೊಳ್ಳಿ, ಅದ್ರ ಜೊತೆಗೆ ನೀವು ಇದೇನಾದ್ರೂ ಹೇಳ್ಬೇಕಾದ್ರೆ ಅದನ್ನು ಹೇಳುವ್ರಂತೆ. ಅಲ್ಲ ಇದನ್ನೇ ಹೇಳೋಣ. ಓಕೆ, ಎರಡು ಹಾಗೆ ಮಾಡ್ತೀನಮ್ಮ, ಅಲ್ಲ, ಹಾಗೆ ಮಾಡ್ತೀನಿ. ಎರಡನ್ನು ಸೇರಿಸಿ ಹೇಳುವ್ರಂತೆ. ಓಕೆ ಓಕೆ ಅಮ್ಮ, ಓಕೆ ಅಮ್ಮ. ಈಗ ಕಂಟಿನ್ಯೂಯೇಷನ್ ಅಲ್ವಾ ಇದು, ಹೌದು. ಅದಕ್ಕೆ ಹಾ ಅಮ್ಮ, ಸರಿ ಅಮ್ಮ, ಸರಿ ಅಮ್ಮ. 22, 23 ಅದನ್ನು ಶ್ಲೋಕನು ತೋರಿಸ್ತೀನಿ, ಪ್ರಶ್ನೆನೂ ಸರಿ ಅಮ್ಮ, ಒಂದ್ಸತಿ ನೋಡ್ಕೊಂಡು ಹೊರಟೋಗೋಣ. ಇವಾಗ ಸರಿ ಅಮ್ಮ. ಎದುರು ಪಕ್ಷದಲ್ಲಿರುವವರ ಪೈಕಿ ಯಾರು ಯಾರು ನನ್ನ ಮೇಲೆ ಯುದ್ಧ ಮಾಡುವ ಯೋಗ್ಯತೆಯನ್ನು ಪಡೆದಿದ್ದಾರೋ ಅದನ್ನು ನಾನು ನೋಡುವವರೆಗೂ ರಥವನ್ನು ಅಲ್ಲಿ ನಿಲ್ಲಿಸಿಕೊಂಡಿರು ಅಂತ ಹೇಳ್ತಾನೆ. ಅಲ್ಲಿ ಅವನ ಮಾನಸಿಕ ಸ್ಥಿತಿಯ ಮೇಲೆ ನಾವು ಚಿಂತನೆಯನ್ನು ಮಾಡೋಣ ಅಂತಂದ್ಬಿಟ್ಟು ಇವಾಗ ಶ್ಲೋಕವನ್ನು ಒಂದ್ಸತಿ ನೋಡ್ಕೊಂಡ್ಬಿಡೋಣ. 22, 23. 22 ಏನು ಹೇಳುತ್ತೆ? ಯಾವದೇ ತಾನ್ ನಿರೀಕ್ಷೇಹಂ ಯೋಧು ಕಾಮಾನವಸ್ಥಿತಾನ್ ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೆ. ಇದರ ಅರ್ಥ ನೋಡಿ, ಈ ಮಹಾಯುದ್ಧದಲ್ಲಿ ನಾನು ಹೋರಾಡಬೇಕಾದ, ಯುದ್ಧಕ್ಕೆ ಸಜ್ಜಾಗಿರುವ ಯೋಧರನ್ನು ನಾನು ನೋಡಬಹುದು. ಮುಂದಿನ ಶ್ಲೋಕ ಏನು ಹೇಳುತ್ತೆ? ಯೋತ್ಸ್ಯಮಾನಾನವೇಕ್ಷೇಹಂ ಯ ಏತೇತ್ರ ಸಮಾಗತಾಃ ಧಾರ್ತ ರಾಷ್ಟ್ರಸ್ಯ ದುರ್ಬುದ್ಧೇರ್ ಯುದ್ಧೇ ಪ್ರಿಯ ಚಿಕೀರ್ಷವಃ. ದುಷ್ಟ ಬುದ್ಧಿಯುಳ್ಳ ಧೃತರಾಷ್ಟ್ರನ ಮಗನನ್ನು ಮೆಚ್ಚಿಸಲು ಬಯಸಿ ಅವನ ಪರವಾಗಿ ಹೋರಾಡಲು ಇಲ್ಲಿಗೆ ಬಂದವರನ್ನು ನೋಡಲು ನಾನು ಬಯಸುತ್ತೇನೆ. ಹೀಗೆ ಈ 4 ಶ್ಲೋಕಗಳನ್ನು ನೀವು ಅವಲೋಕಿಸಿದ್ದೀರಾ. ಇದ್ರ ಮೇಲೆ ಚಿಂತನೆಯನ್ನು ನೀವು ನಿಮ್ಮ ಚಿಂತನೆಯನ್ನು ಮಂಡಿಸಿ. ಪ್ರಶ್ನೆಗೆ ಹೋಗ್ಬೇಕಾ? ಹಾ ಅಮ್ಮ, ನಡೆಯುತ್ತೆ. ಹ. ಇಲ್ಲಿ ಇವೆರಡನ್ನು ನೋಡಿದಾಗಮ್ಮ ನನಗೆ ಒಂದೇ ಒಂದು ಸನ್ನಿವೇಶ ನೆನಪಾಯ್ತು. ನನ್ನ ಸ್ಕೂಲಲ್ಲಿ ನಾನು ಅದಕ್ಕೆ ನಾವು ಟೀಚರ್ಸ್ ಮೊದ್ಲೇನೆ ಪ್ರಿಪೇರ್ ಆಗಿರ್ತೀವಿ. ಮಕ್ಳಿಗೆ ಏನ್ ಹೇಳ್ಕೊಡ್ಬೇಕು, ಅದಕ್ಕೆ ಟೈಮ್ ಎಷ್ಟಿರುತ್ತೆ, ನಾನು ಎಷ್ಟು ಕವರ್ ಮಾಡ್ಬೋದು ಅಂತ ಹೇಳಿ. ಈಗ 45 ನಿಮಿಷ ನನಗೆ ಮಾತ್ರ ಇರುತ್ತೆ. 45 ನಿಮಿಷದಲ್ಲಿ ಒಂದು ಕ್ಲಾಸ್ ಅಲ್ಲಿ ಎಷ್ಟು ಮಕ್ಳು ಇರ್ತಾರೆ, ಅಷ್ಟರಲ್ಲಿ ನಾನು ಎಷ್ಟು ಹೇಳ್ಕೊಡ್ಬೇಕಂತ ಪ್ಲಾನ್ ಮಾಡಿರ್ತೀನಿ. ಅದ್ರ ಪ್ರಕಾರ ನಾನು ಹೋಗಿ ಮಕ್ಳಿಗೆಲ್ಲ ಪೇಪರ್ ತಗೊಂಡು ಕ್ರಾಫ್ಟ್ ವರ್ಕ್ ಮಾಡಿಸುವಾಗ ಪೇಪರ್ ಫೋಲ್ಡ್ ಮಾಡಕ್ಕೆ ಕಟ್ ಮಾಡಿ ಪೇಪರ್ ಒಂದ್ ಫೋಲ್ಡ್ ಮಾಡಿಸಿದೆ. ಮ್ಯಾಮ್ 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 ನೀವು ಇದಾಗ್ಲೇ ಮಾಡಿಸ್ಬಿಟ್ಟಿದ್ದೀರಾ ಅಂತ ಹೇಳಿ. ಹೌದಾ, ಸರಿ ಆಯ್ತು, ಈಗ ನೆಕ್ಸ್ಟ್ ಫೋಲ್ಡ್ ಮಾಡಿ ಅಂತ ಹೇಳಿ ನೆಕ್ಸ್ಟ್ ಫೋಲ್ಡ್ ಮಾಡಿಸಿ ಹೌದಾ ಅಪ್ಪಿ ಇದನ್ನ ನಾನು ಮಾಡಿಸಿದ್ದೀರಾ ಅಂತ. ಇಲ್ಲ ಮ್ಯಾಮ್, ಫೋಲ್ಡಿಂಗ್ ಸೇಮ್ ಇದೆ, ಬಟ್ ಲಾಸ್ಟ್ ಟೈಮ್ ಮಾಡಿಸಿದ್ದು ಬರ್ಡ್, ಬಟ್ ಇದು ಎಲಿಫೆಂಟ್ ಮ್ಯಾಮ್ ಅಂತ ಹೇಳಿ. ಹಂಗೆ ಇಲ್ಲಿ ಏನಾಗಿದೆ ಅಂದ್ರೆ ಆ ಅರ್ಜುನನ್ಗೆ ಇನ್ನು ಕೃಷ್ಣನ್ ಮೇಲೆ ಜ್ಞಾನ ಇನ್ನು ಪೂರ್ತಿಯಾಗಿ ಅವ್ನ್ ನನ್ ಸಾರ್ಥಿ ಅನ್ನೋದು, ಅಥವಾ ಪೂರ್ತಿಯಾಗಿ ಕೃಷ್ಣನ್ಗೆ ಎಲ್ಲಾ ಗೊತ್ತಿದೆ, ಆದ್ರೂ ಏನೂ ಗೊತ್ತಿಲ್ದಿರೋ ಹಾಗೆ ನನ್ ಜೊತೆಲಿ ಇದ್ದಾರೆ ಅನ್ನೋದು ಅರ್ಜುನನ್ಗೆ ಗೊತ್ತಿಲ್ಲ. ಅದಕ್ಕೆ ಅರ್ಜುನ ಏನಿದ್ರು ತುಂಬಾ ಗುಡ್ ಪಾಯಿಂಟ್ ಹಿಡಿದಿದ್ದೀರಾ. ಈಗ ಅರ್ಜುನ ಹೆಂಗಿದಾನಂದ್ರೆ, ನೋಡಪ್ಪ, ನಿನ್ ಕೈಯಲ್ಲಿ ನೀನ್ ನನ್ ಡ್ರೈವರು, ನಾನ್ ಎಲ್ಲೆಲ್ಲಿ ಹೇಳ್ತೀನಿ ನೀನ್ ಅಲ್ಲೆಲ್ಲೆಲ್ಲ ಕರ್ಕೊಂಡ್ ಹೋಗ್ಬೇಕು. ಈಗ ಸದ್ಯಕ್ಕೆ ನೀನ್ ಯುದ್ಧದ ಮಧ್ಯೆ ಕರ್ಕೊಂಡ್ ಹೋಗು, ನಾನು ಅಲ್ಲಿ ಹೋಗಿ ಅಲ್ಲಿ ಸಿಚುಯೇಷನ್ ಹೇಗಿದೆ, ಅಲ್ಲಿ ಯಾರೆಲ್ಲ ಇದ್ದಾರೆ, ಅಲ್ಲಿ ಮುಂದೆ ಏನಾಗುತ್ತೆ, ಅಲ್ಲಿ ಹೋದ್ಮೇಲೆ ನಾನ್ ನೋಡ್ಕೋತೀನಿ, ನೀನ್ ಮಧ್ಯೆ ಹೋಗಿ ನಿಲ್ಸು ಅಂತ ಹೇಳ್ತಾರೆ. ಆದ್ರೆ ಕೃಷ್ಣನ್ಗೆ ಅವನು ಎಲ್ಲಾನು ತಿಳಿದು ಆ ಅರ್ಜುನನ್ ಜೊತೆಗಿದ್ದಾರೆ. ಮುಂದೆ ಕೂಡ ಏನಾಗುತ್ತೆ, ಇದು ಹಿಂದೆ ಹೇಗ್ ಶುರು ಆಯ್ತು, ಈ ಕ್ಷಣ ಏನಾಗುತ್ತೆ, ಪ್ರತಿಯೊಂದು ಕೃಷ್ಣನ್ ಗೊತ್ತಿದೆ. ಆದ್ರೆ ಪಾಪ ಅರ್ಜುನನ್ಗೆ ಇನ್ನು ಗೊತ್ತಾಗಿಲ್ಲ ಕೃಷ್ಣನ್ ಬಗ್ಗೆ. ಇದಿನ್ನು ಮೊದಲನೇ ಹಂತ, ಇನ್ನು ಮೊದ್ಲಲ್ವಾ. ಹಂಗಾಗಿ ಮುಂದೆ ಹೋಗ್ತಾ ಹೋಗ್ತಾ ಅರ್ಜುನನ್ಗೆ ಅನುಭವ ಆಗುತ್ತೆ, ಕೃಷ್ಣನ್ಗೆ ನಾನ್ ಸಾರ್ತಿನ ಅಥವಾ ಸಾರ್ತಿ ನನಗ್ ಕೃಷ್ಣನ ಅಂತ ಹೇಳ್ಬಿಟ್ಟು. ಅದಕ್ಕೆ ಈಗ ಸದ್ಯಕ್ಕೆ ಅರ್ಜುನನ್ ತಲೆಯಲ್ಲಿ ಕೃಷ್ಣ ಅಂದ್ರೆ ನನ್ನ ಹಾಗೆ ಅವ್ರುನು
ಸೊ ಹೇಗೆ ಅವನು ಈಗ ಸದ್ಯಕ್ಕೆ ಪೂರ್ತಿಯಾಗಿ ಅಜ್ಞಾನದಲ್ಲಿ ಇದಾರೋ, ಸೊ ನನ್ನ ಅವ್ರಿಗಿನ್ನೂ ಡ್ರೈವರು ಅಂತ. ಅಷ್ಟೇ, ಹೋಗ್ ನಿಲ್ಸು ನೀನ್ ಅಷ್ಟೇ, ನಾನ್ ಮುಂದಿನ ನೋಡ್ಕೋತೀನಿ ಅಂತ ಹೇಳಿ. ಯಾರು ಅದ್ ಮುಂದೆ ಯಾರು ನೋಡ್ಕೋತಿದ್ದಾರೆ, ಹೇಗಾಗ್ತಿದೆ ಇದೆಲ್ಲ ಅನ್ನೋದು ಇನ್ನು ಅವ್ರಿಗೆ ಗೊತ್ತಿಲ್ಲ, ಅರ್ಜುನನ್ಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಅವ್ರ ಆ ಸ್ಥಿತಿಯಲ್ಲಿ ಹಾಗೆ ಹೇಳ್ತಿದ್ದಾರೆ. ಇನ್ನು ಕೆಲವೊಂದ್ಸಲ ಇನ್ನೊಂದು ಉದಾಹರಣೆ ಕೊಡ್ಬೇಕಂದ್ರೆ, ಈಗ ಆ ಒಂದು ಗಾದೆ ಮಾತಿದೆ, 6 ಹೆತ್ತವ್ರಿಗೆ 3 ಹೆತ್ತವ್ರು ಹೇಳಿದ್ರು ಅಂತ ಹೇಳಿ. ಈಗ ತಾಯಿಗಳಿಗೆ ಅವ್ರು ಎಷ್ಟೋ ಮಕ್ಳನ್ನ ನೋಡಿರ್ತಾರೆ, ಎಷ್ಟೋ ಮಕ್ಳನ್ನ ಆಡ್ಸಿರ್ತಾರೆ. ಅವ್ರಿಗೆ ನಾನು ಅವ್ರಿಗೇನು ಹೋಗ್ಬಿಟ್ಟು ಊಟ ಮಾಡ್ಸೋದು ಹೀಗೆ, ಅದೆಲ್ಲ ಬೌಲ್ ಎಲ್ಲ ತಗೊಂಡ್ ಬನ್ನಿ ಇಲ್ಲಿ, ನಾನು ಊಟ ಮಾಡ್ಸೋದು ಹೇಗೆ ಅಂತ ಹೇಳ್ಕೊಟ್ಟು ತಗೊಂಡ್ ಬನ್ನಿ ಇಲ್ಲಿ, ನಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ಅಥವಾ ನಾನೆಲ್ಲೋ ನೋಡಿದ್ದೀನಿ ಅಂತ. ಅವರು ನಾನೆಲ್ಲೋ ನೋಡಿದೀನಿ ಕೇಳಿದ್ರು, ನಾನೀಗ ಮಾಡಿ ನೋಡಿ ತೋರಿಸ್ತೀನಿ, ನಾನು ಇವಾಗ ನೋಡ್ತೀನಿ, ನಾನು ನೋಡ್ತೀನಿ ಹೆಂಗ್ ತಿನ್ನಲ್ಲ ಅಂತ. ಬಟ್ ತಾಯಿ ಗೊತ್ತು, ಅವ್ರಾಗ್ಲೇ ಎಷ್ಟೋ ಮಕ್ಳನ್ನ ನೋಡಿ ಮಾಡಿರೋಂಥವ್ರು. ಸೊ ಈಗ ಅರ್ಜುನನ್ಗೆ ಅಷ್ಟೊಂದು ಅರಿವು ಇಲ್ಲ, ಅವರಿಗೆ ಕೃಷ್ಣನ್ ಬಗ್ಗೆ ಇನ್ನೂ ತಿಳುವಳಿಕೆ ಬಂದಿಲ್ಲ. ಸೊ ಹಂಗಾಗಿ ಈಗ ಕೃಷ್ಣನ್ ಮನಸ್ಥಿತಿ, ಇದು ನಾನ್ ಮಾಡ್ಬೇಕು, ಇದು ನಾನ್ ನೋಡ್ಬೇಕು, ನನ್ ಜೊತೆಲಿ ಕೃಷ್ಣ ಇದಾರೆ ಅಂತ ಅಷ್ಟೇ. ಕೃಷ್ಣನ ಜೊತೆಗಿರೋರ್ ತರ ನೋಡ್ತಿದ್ದಾರೆ, ಅಥವಾ ಕೃಷ್ಣನ್ಗೆನೆ ಅವರು ಏನ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಆದ್ರೆ ಕೃಷ್ಣನೆಲ್ಲ ಮಾಡಿಸ್ತಾ ಇದಾರೆ ಅನ್ನೋದು ಅವ್ರಿಗಿನ್ನೂ ಗೊತ್ತಾಗಿಲ್ಲ ಅಂತ ಅಮ್ಮ ನನಗೆ ಇಷ್ಟೆಲ್ಲ ಅನಿಸ್ತು ಅಮ್ಮ. ತುಂಬಾ ಚೆನ್ನಾಗಿ ಹೇಳಿದ್ರೆ, ಮತ್ತೆ ಒಳ್ಳೊಳ್ಳೆ ಪಾಯಿಂಟ್ಗಳನ್ನ ಹಿಡ್ದಿದ್ದೀರಾ. ಅದೇ ಮಾನಸಿಕ ಸ್ಥಿತಿಯ ಮೇಲೆ ನಾವು ನೋಡ್ಬೇಕಾಗಿರುವಂಥದ್ದು. ಹೇಗೆ ಆ, ಒಂದು ಸಂದರ್ಭದಲ್ಲಿ ಒಬ್ಬ ಮನುಷ್ಯನ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ, ಅದೇ ಸಂದರ್ಭ ಬದಲಾದಾಗ ಹೇಗಾಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಇನ್ನೊಂದು ಹೋಗ್ತೀವಿ, ಅಮ್ಮ, ಈಗ ಆಕ್ಚುಲಿ ನಮ್ ಒಂದೊಂದು ಹಂತ. ಗುರುಜಿ ಕ್ಲಾಸಿಗೆ ಈಗೇನ್ ಬಾವರ್ ಹೋಗಿದಾರಲ್ಲ, ಅದು ಲಾಸ್ಟ್ ವೀಕ್ ಲೇಡೀಸ್ ಬ್ಯಾಚ್ ಇತ್ತು, ಈ ಸಲ ಅವ್ರ ಜೆಂಟ್ಸ್ ಬ್ಯಾಚ್ ಇದೆ. ಸೊ ಅಲ್ಲಿ ಅವರು ಮೊದ್ಲಲ್ಲಿ ನಾನು ಅವ್ರು ನನ್ನನ್ನ ಸೇರಿಸ್ದಾಗ, ಅವರೇ ಸೇರಿಸಿದ್ದು, ಅವರು ಸೇರಿಸ್ದಾಗ ಫಸ್ಟ್ ಡೇ ಅಲ್ಲಿ ಹೋಗಿ ಕೂತಾಗ ಏನೋ ಅವ್ರು ಹೇಳಿದಾರೆ, ಬಂದು ಕೂತಿದೀನಿ, ಗುರುಜಿ ನೀವೆಲ್ಲ ಏನ್ ಹೇಳ್ಕೊಡ್ತೀರೋ ನನಗೆ ಎಷ್ಟ್ ಬೇಕು ಅಷ್ಟೇ ತಗೊಂಡೋಗ್ತೀನಿ, ಉಳಿದಿದ್ದೆಲ್ಲ ನಿಮ್ಗೆ ಕೊಟ್ಟೋಗ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಬಟ್ ಅವತ್ತಿನಿಂದ ಈಗ 10 ವರ್ಷದ ಹಿಂದಿಂದಿದು, ಈಗ ಮತ್ತೆ ಅದನ್ನ ರಿಪೀಟ್ ಮಾಡ್ಬೇಕು ಅಂತ ಹೇಳಿ ರಿಪೀಟ್ ಕ್ಲಾಸಿಗೆ ಹೋದಾಗ ನನ್ ಎಲ್ಲರಿಗೂ ನನಗೆ ಆಗ್ಲಿ, ಈಗ 2ನೇ ಸಲ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, 2ನೇ ಕ್ಲಾಸು ಅವಶ್ಯಕತೆ ಇದೆನಾ, ಆದ್ರೂ ಏನೋ ಟೈಮ್ ಇದೆ ಅಂತ ಅನ್ಕೊಂಡು ಲಾಸ್ಟ್ ವೀಕ್ ಸೆಕೆಂಡ್ ಟೈಮ್ ನಾನು ಅಟೆಂಡ್ ಮಾಡಿದ್ದು. ಅದಕ್ಕೆ ನಿಜವಾಗ್ಲೂ ಅರ್ಜುನನ್ ಹಾಗೆ ನಾನ್ ಮೊದಲನೇ ಕ್ಲಾಸ್ ಅಟೆಂಡ್ ಮಾಡಿದಾಗ ಅವತ್ತು ಎಲ್ಲದನ್ನು ತಗೊಂಡಿಲ್ಲ. ಆಮೇಲೆ ಅವ್ರನ್ನ ಪೂರ್ತಿಯಾಗಿ ಅವರ ಒಂದು ಶಕ್ತಿ ಇದೆ, ಅವ್ರ ಒಂದು ಶಕ್ತಿ, ಅವ್ರ ನಮ್ಗ್ ದಾರಿ, ಯಾವ್ದೋ ಒಂದು ಬಿಡುಗಡೆ, ಎಲ್ಲದಕ್ಕೂ ನಮಗಾಗಿದ್ದಾರೆ, ಅವ್ರು ನಿಸ್ವಾರ್ಥವಾಗಿದ್ದಾರೆ, ಇದು ಯಾವ್ದು ನಂಗೆ ಅರಿವಿಲ್ಲ. ಸೊ ಈ 10 ವರ್ಷದಲ್ಲಿ ಇದ್ರ ಬಗ್ಗೆ ತಿಳಿದು 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 ಈ ಸಲ ಅವ್ರ ಕ್ಲಾಸಲ್ಲಿ ಹೋಗಿ ಕೂತಾಗ 100% ಪಾರ್ಟಿಸಿಪೆಂಟು, 100% ರಿಸಲ್ಟು. ಸೊ ಹಂಗೆ, ಸೊ ನಾನು ಬಹಳ ಹಿಂದೆ ಹಂಗಾಗಿತ್ತು ಅಂತ ನೆನ್ಪಾಯ್ತು. 4 ದಿನ ವಾಚು, ಮೊಬೈಲು, ಏನು ಇಲ್ಲ. ನೀರು, ನಿದ್ದೆ ಯಾವ್ದು ಇಲ್ದೇನೆ. ಸೊ ಆವಾಗ ಅದ್ ಗೊತ್ತಿಲ್ಲ, ಆ ಕ್ಷಣಕ್ಕೆ. ಆಮೇಲೆ ಇನ್ನೊಂದು, ಇವ್ರಿದಾರೆ ಅವ್ರಿದಾರೆ, ಹೇಳ್ಬೇಕಾ ಬೇಡ್ವಾ ಅದೆಲ್ಲ ಇತ್ತು ಅವಾಗ. ಆಮೇಲೆ ಇದ್ ಕೇಳ್ಬೇಕಾ ಬೇಡ, ಇದಕ್ಕೆ ಆನ್ಸರ್ ಹೆಂಗ್ ಬರ್ಬೋದು, ಇದೆಲ್ಲ ಕ್ವಶನ್ಸ್ ಅವಾಗ ನನಗೆ. ಇವಾಗ ಏನಿಲ್ಲ, ಅವ್ರು ನನಗೇನೋ ಹೇಳ್ತಿದಾರೆ ಸೈಲೆಂಟ್ ಆಗಿ, ಈ ಕ್ಷಣ ಅದು ನಾನ್ ಮಾಡ್ಬೇಕು. ಅದು ಎಲ್ಲ ನಾನ್ ಸೈಲೆಂಟ್ ಆಗಿ ಹೇಳೋದು, ಅವರು ಬಾಯಲ್ಲಿ ಮಾತಿನಿಂದ ಜನರಲ್ ಆಗಿ ಆನ್ಸರ್ ಕೊಡೋದು, ಅದೆಲ್ಲ ಬಹಳ ಅದ್ಭುತವಾಗಿತ್ತು ಅಮ್ಮ. 4 ದಿನ ಬಹಳ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಅಮ್ಮ. ಧನ್ಯವಾದಗಳು ಪ್ರಿಯಾಂಕಾ, ತುಂಬಾ ಚೆನ್ನಾಗಿ ಒಳ್ಳೆ ಪಾಯಿಂಟ್ಸ್ ಹಿಡ್ದಿದ್ದೀರಾ. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಅರ್ಜುನನ್ಗೆ ಅಹಂಕಾರ ಬಂದ್ಬಿಡುತ್ತೆ. ಅಹಂಕಾರದಿಂದ ತಾನೇ ಎಲ್ಲಾನು ಮಾಡ್ತಿದ್ದಾನೆ, ಈಗ ಅಷ್ಟು ಜನನು ನಾನೇ ಅದು ಅಹಂಕಾರ ಬಂದ್ಬಿಡುತ್ತೆ. ಅವ್ರು ಕೃಷ್ಣನ ಪರಮಾತ್ಮನಂತಾನು ನೋಡಲ್ಲ, ಡ್ರೈವರ್ ಅಂತಾನು ಅನ್ಕೊಂಡು ಅಹಂಕಾರ ಬಂದ್ಬಿಟ್ಟಿರತ್ತಲ್ಲ ಮಾಯಿಂದ. ಅದು ಅದೊಂದ್ ಪಾಯಿಂಟ್ ತಲೆಗ್ ಬಂತು ತಕ್ಷಣ, ಸೇರಿಸ್ಬೇಕಾಗಿತ್ತು. ಅದು ಅಹಂಕಾರ. ಅದೇ ಅಹಂಕಾರ ಅವನಿಗೆ. ಯಾಕಂದ್ರೆ ಸಾಮಾನ್ಯವಾಗಿ ಹಾಗೆ ಎಷ್ಟೊಂದು ಫೇಮಸ್ ಅಲ್ವಾ ಅರ್ಜುನ ಅಂತಂದ್ರೆ, ಅದು ಸಹಜವಾಗಿ ಬಂದ್ಬಿಡುತ್ತೆ. ಬೇರೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಅದು ಅಹಂಕಾರನೇ, ಆದ್ರೆ ಅರ್ಜುನನ್ಗೆ ಅಹಂಕಾರ ಅನ್ನೋ ಜ್ಞಾನನೇ ಇಲ್ಲ. ಅವನು ಎಲ್ಲಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಅಹಂಕಾರ ಹೌದು. ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಏನು ಕಂಪ್ಲೀಟ್ ಅಂತಂದ್ರೆ ಬಹಳ ಇವಾಗ ಬಹಳ ಅಜ್ಞಾನದಲ್ಲಿದ್ದಾರೆ.
ಹಾ, ಅದೇ ಒಬ್ಬ ಅಜ್ಞಾನಿಗೆ ಅಹಂಕಾರ ಅನ್ನೋದು ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಗೆ ಇದು ಅಹಂಕಾರ ಅನ್ನೋದು, ಇದು ಅಜ್ಞಾನ ಅನ್ನೋದು ಗೊತ್ತಿಲ್ಲ. ನನ್ನ ಅಹಂಕಾರ ನಂಗೆ ಅದ ಏನು ಅಡ್ಡಗಾಗ್ತಿದೆ. ಗೊತ್ತ, ಅಜ್ಞಾನ ಏನು ಇದ್ದಾಗ ಗೊತ್ತಿಲ್ಲ ನನ್ಗೆ ಅವ್ರಿಗೆ. ಅಜ್ಞಾನ ಇದೆ ಅಂತ ಗೊತ್ತಾಗತ್ತಾ? ಇಲ್ಲ, ಗೊತ್ತಾಗಲ್ಲ. ಅದು ಇಲ್ಲ, ಅದು ಏನು ಅಜ್ಞಾನ ಅಂದ್ರೆ ಏನು ಅನ್ನೋದು ಸಹ ಗೊತ್ತಿರಲ್ಲ ತಾನೇ. ಹೌದೌದು. ಹಾ ಅಮ್ಮ, ಹೌದಮ್ಮ. ಹೌದು, ಕರೆಕ್ಟ್ ಅಜ್ಞಾನದ ಆಗಿ ಬಗ್ಗೆನೂ ಹೇಳಿದ್ರಿ ಎಲ್ಲ. ಅರಿವಿಲ್ಲ, ಅಹಂಕಾರದ ಹಾ ಬಗ್ಗೆನೂ ಅರಿವಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆ ಅಥವಾ ಸಾಮಾನ್ಯ ಎಲ್ಲ ಈಗ ಮನುಷ್ಯನಿಗೆ ಅಜ್ಞಾನ ಇರೋದು. ಅವನಿಗೆ ಅಹಂಕಾರ ಅನ್ನೋದು ಇರುತ್ತೆ. ಅದು ಯಾವ್ಯಾವುದು ಅಹಂಕಾರವನ್ನ ಹೆಚ್ಚಿಸುತ್ತೆ, ಅವನಿಗೆ ಗೊತ್ತು. ತುಂಬಾ ಹೆಸರುವಾಸಿ ಆದಾಗ ಅಹಂಕಾರ ಹೆಚ್ಚುತ್ತೆ. ಧನ ಹಾ ಜಾಸ್ತಿ ಇದ್ದಾಗ ಅಹಂಕಾರ ಜಾಸ್ತಿ ಆಗುತ್ತೆ. ಮತ್ತೆ ಸ್ಥಾನಮಾನಗಳು, ಆ, ಮ್, ಮತ್ತೆ ಶೌರ್ಯ ಇದ್ದಾಗ, ಆ, ಯೌವನ ಇದ್ದಾಗ, ಇಂಥ ಸಂದರ್ಭಗಳಲ್ಲೆಲ್ಲ ಅಹಂಕಾರ ಹೆಚ್ಚುತ್ತೆ. ಹಾ ನನ್ನನ್ನು ಬಿಟ್ರೆ ಬೇರೆ ಯಾರಿದ್ದಾರೆ? ಎಲ್ಲರನ್ನು ಸೋಲಿಸಿರುವಂತಹ ಅರ್ಜುನ, ನಾನು ಇಷ್ಟು ಪ್ರಸಿದ್ಧವಾದಂಥವನು, ನನಗೆ ಯಾರನ್ನು ಇದುವರೆಗೂ ನನ್ನನ್ನು ಸೋಲಿಸಿದ್ದೇ ಇಲ್ಲ ಅಂತಹವನು ಇದೀನಿ ನಾನು ಯುದ್ಧಕ್ಕೆ ಬಂದಿದ್ದೀನಿ. ಹಾಗಾದ್ರೆ ನನ್ನ ಎದುರಿಗೆ ನನ್ನ ವೈರಿ ಸೈನ್ಯ ಇದೆ, ಅವರನ್ನ ನೋಡಬೇಕು. ಕೃಷ್ಣ ಮೊದಲೇ ಹೇಳ್ಬಿಡ್ತಾರೆ, ನೋಡಪ್ಪ, ನಾನೇನು ಈ ಯುದ್ಧದಲ್ಲಿ ಆ, ನಾನು ಭಾಗವಹಿಸಲ್ಲ, ಬೇಕಾದ್ರೆ ನಿನ್ನ ರಥವನ್ನು ನಡೆಸ್ತೀನಿ ಸಾರಥಿಯಾಗಿ ಅಂತಂದ್ಬಿಟ್ಟು. ಕೃಷ್ಣನ ಒಡನಾಟದಲ್ಲಿ ಇದ್ರೂ ಸಹ ಕೃಷ್ಣ ಎಷ್ಟು ದೊಡ್ಡವನು ಅನ್ನೋದು ಅವನಿಗೆ ಅರ್ಥ ಆಗಿಲ್ಲ. ಆದರೆ ನನಗೆ ಎಂಥ ಪರಿಸ್ಥಿತಿ ಆಗುತ್ತೆ, ಎಂಥ ಆ, ಹಲವಾರು ಸಂದರ್ಭಗಳು ಬಂದಾಗ ನನಗೆ ಯಾವ ಪರಿಸ್ಥಿತಿ ಆಗುತ್ತೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಅವನಿಗೆ. ಈಗಿನ ಪರಿಸ್ಥಿತಿ ಅವನಿಗೇನೋ ನನ್ನ ಬಿಟ್ರೆ ಇಲ್ಲ, ಈ ಯುದ್ಧ ನಾನು ಗೆಲ್ತೀನಿ, ನನ್ನಂಥ ವೀರ ಇಲ್ಲ ಅನ್ನೋದು ಇದೆ. ಕಪಿಧ್ವಜ ಕಪಿಧ್ವಜ ಕ ಹನುಮಂತ ವಾಯುಪುತ್ರ, ಭೀಮನೂ ಅಷ್ಟೇ, ಮತ್ತೆ ಹನುಮಂತ ಇಬ್ಬರು ಅಷ್ಟೇ ವಾಯುವಿನ ಅಂಶದಿಂದ ಅವರು ಹುಟ್ಟಿರುವಂಥವರು, ತುಂಬ ಬಲಾಢ್ಯರು. ಅಂಥವರ ಒಂದು ಧ್ವಜವನ್ನ ಹೊಂದಿರುವಂತಹವನು ಅರ್ಜುನ. ಹಾಗಾಗಿ ಅವನ ಆಶೀರ್ವಾದವೂ ಇದೆ. ಮತ್ತೆ ಅವನು ಸ್ವತಃ ಅವನು ದೊಡ್ಡ ಯೋಧ, ವೀರ ಅವನು. ಹಾಗಾಗಿ ನನ್ನ ಬಿಟ್ರೆ ಇಲ್ಲ ಅನ್ನೋದು ಇರುತ್ತೆ. ಹೇಗಿದ್ರು ಶ್ರೀಕೃಷ್ಣ ನಾನೇನು ಭಾಗವಹಿಸಲ್ಲ ಅಂತ ಹೇಳಿದ್ದಾನೆ, ಹೇಗಿದ್ರು ಅವ್ನು ಸಾರಥಿಯಾಗಿದ್ದಾನೆ, ಅದಕ್ಕೆ ತಗೊಂಡು ಹೋಗು, ನಿಲ್ಸು, ನಾನು ನೋಡ್ತೀನಿ ಅಂತಂದ್ಬಿಟ್ಟು ಆರ್ಡರ್ ಮಾಡ್ತಾ ಇದ್ದಾನೆ. ನಾನು ಎಷ್ಟು ವಿನಯದಿಂದ ಕೇಳಬೇಕು ಅನ್ನೋದು ಸಹ ಇಲ್ಲ. ಈ ಆ, ಈ ಶ್ಲೋಕದಲ್ಲಿ ಋಷಿಕೇಶ ಅಂತ ಹೇಳಿದ್ದಾರೆ. ಋಷಿಕೇಶ ಅಂತಂದ್ರೆ ನಮ್ಮ ಇಂದ್ರಿಯ, ಋಷಿಕಗಳು ಅಂತಂದ್ರೆ ನಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸುವ ಆತ. ಅವುಗಳು ಋಷಿಕೇಶಂ ಅಂತಂದ್ರೆ ಶ್ರೀಕೃಷ್ಣ ಇಂದ್ರಿಯಗಳನ್ನ ತನ್ನ ಹಿಡಿತದಲ್ಲಿ ಹಿಡಿದುಕೊಂಡಿರುವಂತಹವನು ಅಂತಂದ್ಬಿಟ್ಟು ಋಷಿಕೇಶ ಅಂತಂದ್ರೆ. ಅಚ್ಯುತ ಅಂತಂದ್ರೆ ಅಚ್ಯುತಿ ಇಲ್ಲದೆ ಇರುವಂತಹವನು, ಯಾವಾಗ್ಲೂ ನಾಶವಾಗದೆ ಇರುವಂತಹವನು ಅಚ್ಯುತ ಅಂತಂದ್ಬಿಟ್ಟು ಇವೆರಡನ್ನು ಶ್ರೀಕೃಷ್ಣನಿಗೆ ಹೇಳಿರುವಂತಹದ್ದು. ಇಲ್ಲಿ ಬರ್ತಾನೆ, ನಿಂತಿರ್ತಾನೆ ಅರ್ಜುನ. ಸರಿ, ಯುದ್ಧಕ್ಕೆ ಹೋಗ್ಬೇಕಲ್ಲ, ಎಲ್ಲ ರಣಕಹಳೆ ಊದಿದ್ದೆಲ್ಲ ಆಯ್ತು, ಹೋಗ್ಬೇಕು. ನಾನು ಒಂದು ನೋಟ ನೋಡ್ಬೇಕು, ನೋಡೋಣ ಯಾರ್ಯಾರಿದ್ದಾರೆ ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ ಅಂತಂದ್ಬಿಟ್ಟು ತಗೊಂಡೋಗಿ ನಡಿ ಅಂತಂದ್ಬಿಟ್ಟು ಅದಕ್ಕೆ ಏನ್ ಹೇಳ್ತಾನೆ ಇಲ್ಲಿ? ನೆಕ್ಸ್ಟ್ ಶ್ಲೋಕದಲ್ಲಿ ಇಲ್ಲಿ ಹೇಳ್ತಾನೆ, ಈ ಮಹಾಯುದ್ಧದಲ್ಲಿ ನಾನು ಹೋರಾಡಬೇಕು ಹೋರಾಡಬೇಕಾದ ಯುದ್ಧಕ್ಕೆ ಸಜ್ಜರಾಗಿರುವ ಯೋಧರನ್ನು ನಾನು ನೋಡಬಹುದು. ಅದಕ್ಕೆ ನೀನು ಅಲ್ಲಿ ಕರ್ಕೊಂಡು ಹೋಗು, ನಾನು ನೋಡ್ತೀನಿ ಅಂತ. ಅದಕ್ಕೆ ಓಹೋ, ಇವನಿಗೆ ಆ, ಎಷ್ಟೊಂದು ಇದು ಇದೆ ಅಂತಂದ್ಬಿಟ್ಟು ಶ್ರೀಕೃಷ್ಣನಿಗೆ ಗೊತ್ತಾಗುತ್ತೆ. ಆದರೆ ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾನೆ. ಸುಮ್ಮನೆ ಇದ್ದುಬಿಟ್ಟು ಆಯಿತು, ನಿನಗೆ ಚಿಕಿತ್ಸೆಯನ್ನು ಕೊಡಬೇಕಾಗಿದೆ, ಕೊಡ್ತೀನಿ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಒಂದು ಮಾತು ಮಾತಾಡಲ್ಲ. ಮುಂದೆ ಅವನು ಮಾತಾಡೋದು ಇದೆ. ಮತ್ತೆ ಏನು ಮಾಡ್ತಾನೆ
ಏನು ಸರ್ಜರಿ ಮಾಡ್ತಾನೆ, ಇವನು ಮನಸ್ಸು ಹೇಗೆ ಬದಲಾಗುತ್ತೆ ಅದೆಲ್ಲವನ್ನು ನಾವು ಮುಂದೆ ಮುಂದೆ ನೋಡ್ತಾ ಹೋಗೋಣ. ಬೇರೆ ಯಾರಾದ್ರೂ ಏನಾದರೂ ಹಂಚ್ಕೊಳ್ಳೋದಿದೆಯಾ? ಇಲ್ಲ ಅಂತಂದ್ರೆ ಸ್ಟಾಪ್ ಮಾಡೋಣ. ಮಂಗಳಾಜಿ, ನೀವೇನಾದ್ರೂ ಹೇಳೋದಿದ್ಯಾ? ಇಲ್ಲಮ್ಮ ಎಲ್ಲ ಹೇಳಿದ್ದೀರಲ್ಲ. ಹ್ಮ್ ಓಕೆ ಅಮ್ಮ. ಅಮ್ಮ, ಸಾವಿತ್ರಮ್ಮ ಹೇಳಿದ್ರು 18 ಬಗ್ಗೆ, 18 ಅಧ್ಯಾಯದ ಬಗ್ಗೆ ನೀವೇನೋ 18 ಅನ್ನೋ ನಂಬರ್ ಬಗ್ಗೆ ನೀವೇನೋ ಹೇಳಿದ್ರಿ ಅಂತಂದ್ ಹೇಳಿ, ನಾನು ಅದು ಕೇಳಿಲ್ಲ. ಒಂದ್ಸತಿ ರಿಪೀಟ್ ಮಾಡ್ತೀರಾ ಅಮ್ಮ? 18 ಅನ್ನೋದು ತುಂಬ ಮಹತ್ವವಾದದ್ದು ಸಂಖ್ಯೆಗಳು ಇಲ್ಲಿ. ಅಂದರೆ ಇವಾಗ 18 ಪರ್ವಗಳು ಇರೋದು ಮಹಾಭಾರತದಲ್ಲಿ. ಮತ್ತೆ ಅದರ ಮಧ್ಯದಲ್ಲಿ 6ನೇ ಪರ್ವದಲ್ಲಿ ಈ ಭಗವದ್ಗೀತೆ. ಈ ಭಗವದ್ಗೀತೆಯು ಸಹ 18 ಅಧ್ಯಾಯಗಳನ್ನು ಉಳ್ಳಂಥದ್ದು. ಅಂದರೆ 6 3 ಭಾಗಗಳನ್ನು ಮಾಡಿದೆ. ತತ್ವಂ ಅಸಿ ಮೇಲೆ ತ್ವಂ ಅಂತಂದರೆ ನನ್ನ ಬಗ್ಗೆ, ನಾನು ಯಾರು ಅನ್ನೋದನ್ನು ತಿಳಿದುಕೊಳ್ಳೋದು 1ರಿಂದ 6, ಮತ್ತು 7ರಿಂದ 12ರವರೆಗೂ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು. ಮತ್ತೆ ಕೊನೆಯಲ್ಲಿ 13ರಿಂದ 18 6 ಅಧ್ಯಾಯಗಳು ಭಗವಂತ ಮತ್ತೆ ನನಗಿರುವ ಸಂಬಂಧ ಹೇಗೆ, ನೀನು ಅದೇಪ್ಪ ತತ್ವಂ ಅಸಿ ಅಂತಂದರೆ ನೀನು ಭಗವಂತ, ನೀನು ಅದೇ ಅಂತ ಬಿಟ್ಟು ಹೇಳೋದು ತತ್ವಂ ಅಸಿ. ಹಾಗೆ ನಾವು ಭಗವಂತನ ಸ್ವರೂಪವೇ ನಾವು ಹೊಂದಿರುವಂತಹದ್ದು, ನಾವು ಬ್ರಹ್ಮಸ್ವರೂಪಿಗಳೇ ಅಂತಂದ್ಬಿಟ್ಟು ಬ್ರಹ್ಮನ ಒಂದು ಲಕ್ಷಣಗಳನ್ನು ಹೊಂದಿರುವಂತಹವರೇ. ಇಲ್ಲಿ ಯಾವುದು ಎರಡು ಅನ್ನೋದು ಇಲ್ಲ, ಒಂದೇ ಇರೋದು ಪರಬ್ರಹ್ಮ ಮಾತ್ರ ಅನ್ನೋದನ್ನ ಕೊನೆಯಲ್ಲಿ ನಾವೆಲ್ಲರೂ ತಿಳ್ಕೊಳ್ತಾ ಹೋಗ್ತೀವಿ. ಅದು ಈ 18 ಭಾಗಗಳಾಗಿ ಮಾಡಿರೋದು. ಮತ್ತೆ ಈ ಜೀವಾತ್ಮವನ್ನ 18 ಅನ್ನೋದನ್ನ ಹೇಗೆ ಮಾಡಿದ್ದಾರೆ ಅಂದರೆ 5 ಪಂಚೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು 15 ಆಯ್ತಲ್ವಾ. ಆಮೇಲೆ ಈ ಮನಸ್ಸು, ಬುದ್ಧಿ, ಮತ್ತೆ ಈ ಒಂದು ಆ, ವಿದ್ಯೆ, ಅವಿದ್ಯೆ ಇರುತ್ತೆ. ಅವಿದ್ಯೆಯಲ್ಲಿ ಹೀಗೆ ಜೀವಾತ್ಮ ಇರ್ತಾನೆ. ಆದರೆ ಆ ವಿದ್ಯೆಯಿಂದ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಅವನು ಜೀವಿಯಾಗಿರ್ತಾನೆ. ಅದನ್ನ ಬಿಡಿಸ್ಬೇಕಾದ್ರೆ ಪರಬ್ರಹ್ಮನೇ ಗುರುವಾಗಿ ಬಂದು ಆತ್ಮಜ್ಞಾನವನ್ನು ಕೊಡಬೇಕು. ಪರಬ್ರಹ್ಮನೇ ಬಂದು ಆತ್ಮಜ್ಞಾನವನ್ನು ಕೊಟ್ಟಾಗ ಯಾವ ಒಂದು ಅಜ್ಞಾನದಿಂದ ಬಂಧಿತನಾಗಿರ್ತಾನೋ ಆ ಬಂಧನ ಅನ್ನೋದು ಬಿಡಿಸ್ಕೊಳ್ತಾನೆ. ಅದಕ್ಕೆ ಪರಬ್ರಹ್ಮನ ಕೃಪೆನೇ ಆಗಬೇಕು. ಪರಬ್ರಹ್ಮನ ಕೃಪೆ ಆಗಬೇಕಾದ್ರೆ ಆ ಜೀವಿ ಸ್ವಲ್ಪ ಒಂದು ಹದಕ್ಕೆ ಬರಬೇಕು. ಆ ಹದಕ್ಕೆ ಬರೋವರೆಗೂ ಅವನಿಗೆ ಪರಮಾತ್ಮನ ದರ್ಶನವೂ ಆಗಲ್ಲ, ಕೃಪೆಯೂ ಆಗಲ್ಲ. ಹಾಗಾಗಿ ಒಂದೊಂದು ಹಂತಗಳು. ಮೊದಲು ಧೃತರಾಷ್ಟ್ರ ಅವನು ಕಣ್ಣಿಲ್ಲ ಅಂತಂದ್ಬಿಟ್ಟು ಅಜ್ಞಾನ ಅಂತಂದ್ಬಿಟ್ಟು ತೋರಿಸಿದ್ರು. ಆಮೇಲೆ ಅವನ ಮಗ ದುರ್ಯೋಧನ ಹೇಗೆ ಸೊಕ್ಕಿನಿಂದ ಮೆರಿತಾನೆ, ಅವನು ಎಲ್ಲ ಪ್ರಾಪಂಚಿಕ ಸುಖ ಭೋಗಗಳನ್ನ ಅವನು ಅನುಭವಿಸ್ತಾ ಇರ್ತಾನೆ. ಅವನಿಗೆ ಸಂಪೂರ್ಣವಾಗಿ ಅಜ್ಞಾನದಲ್ಲಿ ಇರ್ತಾನೆ. ಆಮೇಲೆ ಅರ್ಜುನ ಬಂದ, ಅವನು ಧರ್ಮಾತ್ಮನಾಗಿರ್ತಾನೆ. ಆದ್ರೆ ಅವನಿಗೂ ಸಹ ಅಜ್ಞಾನ ಇದೆ, ಆದ್ರೆ ಧರ್ಮಾತ್ಮನಾಗಿರ್ತಾನೆ. ಹಾಗಾಗಿ ಮುಂದಿನ ಇದರಲ್ಲಿ ನೋಡ್ತೀವಿ, ಮುಂದಿನ ಕ್ಲಾಸಲ್ಲೇ ನೋಡ್ತೀವಿ, ಅವನಿಗೆ ಎಲ್ಲರನ್ನು ನೋಡಿದ ತಕ್ಷಣ ಅವನು ಧರ್ಮಾತ್ಮನಾಗಿದ್ದಕ್ಕೋಸ್ಕರ ಇವರೆಲ್ಲ ನನ್ನವರು, ಈ ಬಂಧು ಬಾಂಧವರನ್ನೆಲ್ಲ ನಾನು ಸಾಯಿಸ್ಬಿಟ್ಟು ನಾನು ಈ ರಕ್ತಸಿಕ್ತವಾದಂತಹ ಸಿಂಹಾಸನವನ್ನು ಏರೋದ ಖಂಡಿತ ಸಾಧ್ಯ ಇಲ್ಲ, ಅದು ಧರ್ಮಕ್ಕೆ ವಿರುದ್ಧ, ನಾನು ಮಾಡಲ್ಲ ಅಂತಂದ್ಬಿಟ್ಟು ಅವನಿಗೆ ಮನಸ್ಸು ಕುಗ್ಗು ಹೋಗ್ಬಿಡುತ್ತೆ. ಆಗ ಅವನು ಏನು ಪರಮಾತ್ಮನನ್ನ ಯಾಚಿಸ್ತಾನೆ, ನನ್ಗೇನಾದ್ರೂ ನೀ ಹೇಳಪ್ಪ, ನಾನು ಪೂರ್ತಿ ಶರಣಾಗ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು. ಆಗ ಪಕ್ಕದಲ್ಲೇ ಇದ್ದಾನೆ, ಜೊತೆಲೇ ಇದ್ದಾನೆ ಶ್ರೀಕೃಷ್ಣ ಅನ್ನೋದು ಮೊದಲು ಗೊತ್ತಿರಲ್ಲ. ಆಮೇಲೆ ಆ ಮನಸ್ಸು ಅನ್ನೋದು ಆ ಒಂದು ಹದಕ್ಕೆ ಬಂದಾಗ, ಪರಿಪಕ್ವವಾದಾಗ ಭಗವಂತ ಇವನು ಅಂತಂದ್ಬಿಟ್ಟು ಗೊತ್ತಾಗುತ್ತೆ.
ಆಗ ಭಗವಂತನ ಕೃಪೆ ಹರಿಯುತ್ತೆ. ಆಗ ಜ್ಞಾನದ ಒಂದು ಹೊಳೆ ಹರಿಯುತ್ತೆ. ನೀನು ಯಾರು ಅಂತ ಮೊದಲು ತಿಳ್ಕೊ, ಆಮೇಲೆ ಈ ಪ್ರಪಂಚದಲ್ಲಿ ನೀನು ಹೇಗೆ ಬದುಕಬೇಕು ಅನ್ನೋದನ್ನು ಸಹ, ಕರ್ಮಯೋಗವನ್ನು ಸಹ ಹೇಳ್ಕೊಡ್ತಾರೆ. ನೀನು ಯಾರು ಅನ್ನೋದು ಬ್ರಹ್ಮವಿದ್ಯೆ ಹೇಳ್ಕೊಟ್ಟು, ಆಮೇಲೆ ಕರ್ಮಯೋಗ, ಅದರ ಮುಖಾಂತರ ನೀನು ಇಲ್ಲಿ ಜೀವನ ಮಾಡು. ನೀನು ಸಮಾಧಾನವಾಗಿ ಎಲ್ಲವನ್ನು ಜೀವನ ಮಾಡಿಕೊಂಡು ಸಂತೋಷವಾಗಿ ಆನಂದಮಯವಾದ ಜೀವನವನ್ನು ಮಾಡು ಅಂತ ಹೇಳ್ಕೊಡ್ತಾರೆ. ಅದೇ ಬಂಧ ಮುಕ್ತನಾಗೋದು. ಎಲ್ಲ ತಿಳ್ಕೊಂಡ್ಮೇಲೆ ಅಷ್ಟೇ ಒಳ್ಳೆಯ ಜೀವನ ನಡೆಸೋದೆ, ಬಂಧನ ಇಲ್ಲದೆ ಇರೋದೆ ಮುಕ್ತ ಜೀವನ. 18ರ ಮಹತ್ವ ಏನು, ಜೀವಿ ಅಂದರೆ ಏನು ಅನ್ನೋದು ಅಷ್ಟೇ. ಅದನ್ನ ಬಿಡಿಸ್ಬೇಕಾದ್ರೆ ಪರಮಾತ್ಮ ಬರಬೇಕು. 19ನೇದಾಗಿ ನಿಲ್ಸಣ್ವಾ? ಥ್ಯಾಂಕ್ ಯು ಅಮ್ಮ. ಅವಾಗ ಏನು ಹೇಳಿದ್ನೋ ಗೊತ್ತಿಲ್ಲ, ಇವಾಗ ಏನೋ ನನಗೆ ತೋಚಿದ್ನ ಹೇಳ್ದೆ. ಅವ್ರು ಏನು ಕೇಳಿದ್ರು ಅನ್ನೋದು ಗೊತ್ತಿಲ್ಲ, ಸಂದರ್ಭಕ್ಕೆ ಅನುಸಾರವಾಗಿ ಹೇಳಿರ್ತೀನಿ.